ಕರ್ತನಿಗೆ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ಮತ್ತೊಂದು ಆವೃತ್ತಿ ದೇವರು ಈ ದಿನ ಕ್ಲುಪ್ತ ಸಂದೇಶದ ಮುಖಾಂತರವಾಗಿ ಬರುವಂತೆ ಸಹಾಯ ಮಾಡಿದ್ದಾನೆ. ಕೀರ್ತನೆಗಳು 46 1ನೇ ವಚನದಲ್ಲಿ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆತನು ವಿಶೇಷ ಸಹಾಯಕನು ಎಂಬುದಾಗಿ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರೀತಿಯ ದೇವ ಜನರೇ, ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ವಿಧವಾದ ರೀತಿಯಲ್ಲಿ ಕಷ್ಟಗಳಲ್ಲಿ ಹಾದು ಹೋಗುವಂತವನಾಗಿದ್ದಾನೆ. ಅಂದ ಮೇಲೆ ಈ ಕಷ್ಟ ಕಾಲದಲ್ಲಿ ನಾವು ಯಾರ ಮೊರೆ ಹೋಗಬೇಕಾಗಿದೆ, ಯಾರ ಬಳಿಗೆ ಹೋಗಬೇಕಾಗಿದೆ, ಯಾರನ್ನು ನೋಡಬೇಕಾಗಿದೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಅದಕ್ಕೆ ಕೀರ್ತನಗಾರನು ನಾವು ಬರೆದಂಥ ಪ್ರತಿಯೊಂದು ವಚನಗಳನ್ನು ಈ ದಿನ ನಿಮ್ಮ ಮಧ್ಯದಲ್ಲಿ ಹಂಚಲಿಕ್ಕಿದ್ದೇನೆ. ಅದಕ್ಕೆ ಕೀರ್ತನೆಗಾರನ 50ನೇ ಕೀರ್ತನೆ 15ನೇ ವಚನದಲ್ಲಿ ಬರೀತಾ ಇದ್ದಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ನೋಡ್ರಿ, ನಾವು ಮೊದಲನೇದಾಗಿ ಕಷ್ಟ ಅಂತ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಭೂಮಿಯಲ್ಲಿರುವಂತ ಪ್ರತಿಯೊಬ್ಬರು ಮನುಷ್ಯನ ಹತ್ರ ಹೋಗುತ್ತೇವೆ. ಮನುಷ್ಯನ ಹತ್ರ ಹೋದಾಗ ಅವರೆಲ್ಲರೂ ಕೈ ಬಿಟ್ಟಾಗ ಕೊನೆಯದಾಗಿ ಮತ್ತೆ ನಾವೇನ್ ಮಾಡ್ತೀವಿ, ದೇವರ ಹತ್ತಿರದಲ್ಲಿ ಬರ್ತೀವಿ. ಆದರೆ ಅದರ ಬದಲಾಗಿ ನಾವು ಮೊದಲೇ ದೇವರ ಹತ್ತಿರ ಬಂದರೆ ಖಂಡಿತವಾಗಲೂ ವಚನದ ಆಧಾರದ ಮೇರೆಗೆ ನಾವು ಎಂದಿಗೂ ಕೂಡ ಆಶಾಭಂಗ ಹೊಂದುವುದಿಲ್ಲ ಎಂಬುದಾಗಿ ವಚನ ನಮಗೆ ಸ್ಪಷ್ಟತೆ ಕೊಡುವಂತದ್ದಾಗಿದೆ. ಅದಕ್ಕೆ ಕೀರ್ತನೆ 91:15 ನಾವು ಕಾಣುತ್ತೇವೆ, ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ಘನಪಡಿಸುವೆನು, ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ ಬರೀತಾ ಇದ್ದಾನೆ. ಅಂದ್ರೆ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ ನಾವು ಯಾರ ಮೊರೆ ಹೋಗ್ಬೇಕಂತಂದ್ರೆ ದೇವರನ್ನು ಕಾಣಬೇಕು. ಕೆಲವೊಂದು ಸಾರಿ ಕಷ್ಟ ಬಂದಾಗ ನಾವು ಮನುಷ್ಯರನ್ನು ಆತುಕೊಳ್ಳುತ್ತೇವೆ, ಮನುಷ್ಯರ ಮೇಲೆ ಭರವಸೆ ಇಡುತ್ತೇವೆ, ಮನುಷ್ಯರನ್ನು ನಂಬುತ್ತೇವೆ, ವಸ್ತುಗಳನ್ನು ನಂಬುತ್ತೇವೆ, ವಸ್ತುಗಳನ್ನು ಆತುಕೊಳ್ಳುತ್ತೇವೆ. ಪ್ರೀತಿಯ ದೇವ ಜನರೇ, ಅದು ಯಾವುದು ಕೂಡ ನಿಮಗೆ ಸಹಾಯ ಮಾಡುವಂಥದ್ದಲ್ಲ, ಯಾವುದು ಕೂಡ ನಿಮಗೆ ಏನಂತಂದ್ರೆ ಸಂತೋಷದ ಒಂದು ವಾತಾವರಣ ಸೃಷ್ಟಿ ಮಾಡುವಂಥದ್ದಲ್ಲ ಎಂಬುದಾಗಿ ನಾವು ಕಾಣುವಂಥವರಾಗಿದೆ. ಅದಕ್ಕೆ ಕೀರ್ತನೆ 107 6ನೇ ವಚನದಲ್ಲಿ ಕಾಣುತ್ತೇವೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು ಎಂಬುದಾಗಿ. ಅದೇ ಅಧ್ಯಾಯ 13ನೇ ವಚನದಲ್ಲಿ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು ಎಂಬುದಾಗಿ, ಅಲ್ಲಿ ಬಿಡಿಸಿದನೆಂಬುದಾಗಿ ಹೇಳುತ್ತದೆ, ಕೆಳಗಡೆ ತಪ್ಪಿಸಿದನೆಂಬುದಾಗಿ ಹೇಳುತ್ತದೆ. ಹಾಗಾದ ಮೇಲೆ ನಾವು ದೇವರನ್ನು ಯಾವ ರೀತಿಯಾಗಿ ಮೊರೆ ಇಡಬೇಕೆಂಬುದಾಗಿ ತಿಳಿದುಕೊಳ್ಳಬೇಕಾದ್ರೆ, ದೇವರು ಮೊದಲನೇದಾಗಿ ಸರ್ವಶಕ್ತನಾಗಿದ್ದಾನೆ, ಆತನು ಏನು ಬೇಕಾದರೂ ಮಾಡಲು ಸಮರ್ಥನು, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ಆದಿಕಾಂಡ 17 1ನೇ ವಚನದ ಮೇರೆಗೆ ನಾವು ಆತನ ಬಳಿಗೆ ಬರುವಂತವರಾಗಿರಬೇಕು. ಎರಡನೇದಾಗಿ ದೇವರು ಸರ್ವಜ್ಞಾನಿಯಾಗಿದ್ದಾನೆ, ಆತನಿಗೆ ನಮ್ಮ ಪೂರ್ವ, ಪ್ರಸ್ತುತ ಹಾಗೂ ಭವಿಷ್ಯದ ಬಗ್ಗೆ ಎಲ್ಲ ತಿಳಿದಿದೆ. 139ನೇ ಕೀರ್ತನೆ 16ನೇ ವಚನದ ಪ್ರಕಾರವಾಗಿ. ಹಾಗಾಗಿ ನಾವು ನಂಬಿಕೆಯಿಂದ ಆತನ ಸನ್ನಿಧಾನದಲ್ಲಿ ಬರುವಂತವರಾಗಿರಬೇಕು. ದೇವರು ನಂಬಿಗಸ್ತನಾಗಿದ್ದಾನೆ, ಆತನು ನಮಗೆ ಎಂದಿಗೂ ಕೂಡ ಮೋಸ ಮಾಡುವಂತ ದೇವರಲ್ಲ. 1ನೇ ಕೊರಿಂಥ 1ನೇ ಅಧ್ಯಾಯ 9ನೇ ವಚನದ ಆಧಾರ ಮೇರೆಗೆ ನಮಗೆ ಮೋಸ ಮಾಡುವಾತನಲ್ಲ. ಮತ್ತು ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನು ನಮ್ಮನ್ನು ತುಂಬಾ ಪ್ರೀತಿಸುವಂತವನಾಗಿದ್ದಾನೆ. ಯವನನ್ನು ಬರೆಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಮತ್ತು ದೇವರು ಎಲ್ಲವನ್ನು ನಮ್ಮ ಒಳ್ಳೆಯದಕ್ಕೆ ಆತನು ತಿರುಗಿಸುವಂತವನಾಗಿದ್ದಾನೆ. ರೋಮ 8:28ನೇ ವಚನದ ಆಧಾರ ಮೇರೆಗೆ. ಪ್ರೀತಿಯ ದೇವ ಜನರೇ, ಇಂತಹ ಒಳ್ಳೆಯ ದೇವರು ನಮಗಿರುವಾಗ ನಾವು ಯಾಕೆ ಭಯಪಡಬೇಕು ಅಥವಾ ನಾವು ಯಾಕೆ ಚಿಂತಿಸಬೇಕು? ಅದಕ್ಕೆ ಪ್ರತಿಯೊಂದು ವಾಕ್ಯಗಳು ನಮಗೆ ದೇವರು ಬರೆದದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ಇಗೋ ಇಕ್ಕಟ್ಟಿನಲ್ಲಿ ನಾನೇ ನಿಮಗೆ ವಿಶೇಷ ಸಹಾಯಕನೆಂಬುದಾಗಿ ಬರೀತದನು. ವಿಶೇಷ ಸಹಾಯಕನು ನಿಜವಾಗ್ಲೂ ಕಷ್ಟ ಅಂತ ಬಂದಾಗ ಮನುಷ್ಯರ ಬಳಿಗೆ ಹೋಗುವುದಕ್ಕಿಂತ ಬದಲಾಗಿ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಂತ ಆ ಸೃಷ್ಟಿಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಳಿಯಲ್ಲಿ ಮೊಣಕಾಲೂರಿ ಒಂದು ವೇಳೆ ಆತ್ಮ ಭಾರದಿಂದ, ಪಶ್ಚಾತ್ತಾಪದಿಂದ ಕರ್ತನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವುದಾದರೆ, ನಿಮ್ಮ ಪಾಪಗಳಿಗೋಸ್ಕರವಾಗಿ ಕಲ್ವಾರಿ ಕ್ರೂಜ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಂತ ದೇವರು, ಇಗೋ ನಿನ್ನ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಕ್ಷಮಿಸಿ ನಿನ್ನನ್ನು ಆ ಒಂದು ಪರಿಸ್ಥಿತಿಯ ವಾತಾವರಣದಿಂದ ಬಿಡುಗಡೆ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕಂದ್ರೆ ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 55ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಒತ್ತಂತವರೆಯೇ ನಮ್ಮ
ಸಂಕಟಗಳೇ ಎಂಬುದಾಗಿ, ನಮ್ಮ ಸಂಕಷ್ಟಗಳೇ ಎಂಬುದಾಗಿ ಖಂಡಿತವಾಗಲೂ ನಮ್ಮನ್ನು ಆತನು ಬಿಡಿಸುವ ಆತನಾಗಿದ್ದಾನೆ. ಯಾವಾಗ ನಾವು ಆತನ ಬಳಿಗೆ ಬರುವಾಗ, ನಂಬಿಗಸ್ತಿಕೆಯಿಂದ ಬರುವಾಗ, ನಾವು ನಂಬಿಗಸ್ತಿಕೆಯಿಂದ ಬಂದು ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತವನಾಗಿದ್ದಾನೆ. ಬನ್ನಿ, ನಮಗೆ ಏನೇ ಕಷ್ಟಗಳು ಬರಲಿ, ದೇವರ ಹತ್ತಿರ ನಾವು ನೇರವಾಗಿ ಹೋಗಿ ನಾವೇನ್ ಮಾಡೋಣ, ಖಂಡಿತವಾಗಿ ದೇವರೇ ನೀನೊಬ್ಬಾತನೇ ನನಗೆ ಸಹಾಯ ಮಾಡುವತನ ಎಂಬುದಾಗಿ ಪ್ರಾರ್ಥಿಸುವುದಾದರೆ ಖಂಡಿತವಾಗ್ಲೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂತವನಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯರಿಂದ ಇವತ್ತು ಏನಂತಂದ್ರೆ, ನಂಬಿ ನೀನು ಮೋಸ ಹೋಗಿರ್ಬೋದು, ಎಲ್ಲರೂ ನಿನ್ನನ್ನು ಕೈ ಬಿಡಲ್ಪಟ್ಟಿರ್ಬೋದು. ಈಗೋ ಆ ಯೇಸು ನಿನ್ನನ್ನು ಕರೀತಾ ಇದ್ದಾನೆ. ಯೇಸು ನಿನ್ನನ್ನು ಕೈ ಬಿಡುವಾತನಲ್ಲ. ಒಂದು ಸಾರಿ ಯೇಸು ಕ್ರಿಸ್ತನ ಬಳಿಗೆ ನೀನು ಬಂದು ನೋಡು, ಖಂಡಿತವಾಗಲು ಆತನು ಈ ಲೋಕದಲ್ಲಿ ಎಲ್ಲರ ಕೈ ಬಿಟ್ರೆ ನಿನ್ನ ಕೈ ಹಿಡಿದು ನಡೆಸಿ ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಕೂಡ ಬದಲಾಯಿಸುವುದಕ್ಕೆ ಶಿಲುಬೆ ಮೇಲೆ ನಿನಗಾಗಿ ರಕ್ತ ಸುರಿಸಿದಂತ ದೇವರು ಈಗೋ ಕೈ ಚಾಚಿ ಕರೀತಾ ಇದ್ದಾನೆ. ಪ್ರೀತಿಯ ಮಗಳೇ, ಪ್ರೀತಿಯ ಮಗನೇ, ದೇವರು ಬಳಿಗೆ ಬಾ. ಖಂಡಿತವಾಗಲು ನಿನ್ನನ್ನು ದೇವರು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.